ಟೇಕಲ್ ಹೋಬಳಿ ಮಾಲೂರು ತಾಲೂಕು ಬನ್ನಹಳ್ಳಿ ವಿಲೇಜ್ ನಂದು. ನಾನು ಬ್ಯಾಂಗ್ಳೂರಿಗೆ ಬಂದು 2014ರಲ್ಲಿ ನಾನು ಬಂದಿದ್ದು. ಆಗಿಂದ ಇದರಲ್ಲಿ ಶಾಪಿಂಗ್ ಮಾಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ಮತ್ತು ನನಗೆ ಆಪ್ರೇಷನ್ ಆದಮೇಲೆ ಅಲ್ಲಿ ಸ್ಟೋರಿಂದ ತೆಗೆದಾಕ್ತಾರೆ ನಮ್ಮನ್ನು. ಲೋಕಲಲ್ಲಿ ಎಲೆಕ್ಟ್ರಿಷನ್ನು ಪೇಂಟಿಂಗು ಮಾಡ್ಕೊಂಡಿದ್ದೆ ನಾನು. ಮತ್ತು ಇಷ್ಟು ದಿನ ನಾನು ಆ ಕಡೆ ಲೋಕಲಲ್ಲೇ ಮಾಡ್ಕೊಂಡಿದ್ದೆ. ಯಾರೋ ಒಬ್ರು ಕರೆದ್ರು, ಕೆಲಸ ಇದೆ ಬಾ ಈ ಕಡೆ, ಸ್ವಲ್ಪ 1-2 ಅವರ್ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತಾಯಿದ್ದೆ. ಕರ್ಕೊಂಬಂದಿದ್ದೆ, ಇಲ್ಲಿ ಬರ್ತೀವಿ ಅಂತ ಬಿಟ್ಬಿಟ್ಟು ಹೋದ್ರು. ಆ ಹೆಣ್ಣು ನಾನು ಅಲ್ಲಿ ಕೂತ್ಕೊಂಡಿದ್ವಿ. ಮತ್ತು ಯಾರು ಕಾರಲ್ಲಿ ಬಂದಿದ್ದೆ, ಅಲ್ಲಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟಿದ್ದೆ. ಏಕಾಏಕಿ ರಾಡು ಮತ್ತು ದೊಣ್ಣೆಗಳಲ್ಲೇ ಫುಲ್ ದೌರ್ಜನ್ಯ ಮಾಡಿ ಹೊಡೆದು ಕೈಯೆಲ್ಲ ಮುರಿದೋಗಿದ್ದೆ ಸರ್. ಆ ಥರ ಹೊಡೆದ್ಬಿಟ್ಟು ಅನ್ನಷ್ಟೊತ್ತಿಗೆ ವಯಸ್ಸೆಲ್ಲ ಸರ್ ಅವ್ರು ಬಂದಿದ್ದೆ. ಅವ್ರ ಕೈಯೆಲ್ಲ ಇದು ಕಾರಲ್ಲಿ ಹಾಕ್ಸ್ಕೊಂಡು ಹಾಸ್ಪಿಟಲ್ ಕರ್ಕೊಂಬಂದು ಇಲ್ಲಿ ಬಿಟ್ಟು ಅಡ್ಮಿಟ್ ಮಾಡಿಬಿಟ್ಟು ಬೆಳಗ್ಗೆ ಪೊಲೀಸ್ ಬಂದಮೇಲೆ ಅವ್ರ ಪಾಡಿಗೆ ಅವ್ರು ಹೊರಟೋದ್ರು ಸರ್. ಏನು ವಿಚಾರಕ್ಕೆ ಹೊಡೆದಿರೋದು? ಏನು ವಿಚಾರ ಅವ್ರು ಬಂದು ಕೇಳಿದ್ದೆ, ಇಷ್ಟೊತ್ತಲ್ಲಿ ಏನು ನಿಮ್ಮದು ಕೆಲಸ, ಇಲ್ಲೇನು ಮಾಡ್ತಾ ಇದ್ದೀರಾ? ಇಲ್ಲಿದ್ರು ನೀವು ಏನು ಮಾಡ್ತಾ ಇದ್ರಿ? ಕುತ್ಕೊಂಡಿದ್ವಿ ಸರ್, ಡ್ರೈನೇಜ್ ಮೇಲೆ ಸ್ಲಾಬ್ಗಳು ಹಾಕಿದ್ದಾರಲ್ವಾ, ಅಲ್ಲಿ ಕುತ್ಕೊಂಡಿದ್ವಿ. ಬಂದಿದ್ದೆ, ಏನು ಇಷ್ಟೊತ್ತಲ್ಲಿ ನಿಮ್ಮ ಕೆಲಸ, ಏನು ಕಳ್ತನ ಮಾಡಕ್ಕೆ ಬಂದಿರೋದು? ಇಲ್ಲ ಸರ್, ನಾವು ಯಾರಿಗೋ ಕಾಯ್ತಾರದು ಅಷ್ಟೇ ಮಾತ್ರ. ಏಕಾಏಕಿ ದಾಳಿ ಮಾಡಿಬಿಟ್ರು. ಆಮೇಲೆ ಇನ್ನೂ ಯಾರ್ಯಾರು ಬಂದಿದ್ದಾರೆ ಹೇಳ್ರಿ, ಎಷ್ಟು ಜನ ಬಂದಿದ್ದಾರೆ ಹೇಳ್ರಿ. ಇಲ್ಲ ಸರ್, 2 ವೀಲರಲ್ಲಿ ಬಂದಿದ್ದು, ಬಿಟ್ಬಿಟ್ಟು ಹೋಗ್ದ, ಬರಲಿಲ್ಲ ಅಂತ. ಇಲ್ಲ ನೀವು ಬುಲ್ಲರಲ್ಲಿ ಬಂದಿದ್ದು ನಿಜ ಹೇಳ್ರಿ ಅಂತ ಇದು ಜಾಸ್ತಿ ದಾಳಿ ಮಾಡಿ. ಎಷ್ಟು ಜನ ಬಂದಿದ್ರು? ಅವ್ರು 4 ಜನ ಇತ್ತು. ಎಷ್ಟೊತ್ತಲ್ಲಿ ಸರ್? ಆಗಿತ್ತು ಒಂದು 12-12:30 ಆಗಿತ್ತು ಸರ್. 12:30 ನಿಮ್ಗೆ ಏನು ಕೆಲಸ ಇತ್ತಲ್ಲಿ? 12:30 ನಾವು ಅವ್ರು ಕರ್ಕೊಂಡು ಬಂದಲ್ಲಿ ಊಟ ಕೊಡಿಸಿ, ಮತ್ತೆ ಇದೆಲ್ಲ ಸ್ವಲ್ಪ ಎಣ್ಣೆ ಅದು ಕೊಡಿಸಿ, ಊಟ ಕೊಡಿಸಿ ಇಲ್ಲಿ ಬರೋಷ್ಟರಲ್ಲಿ ಅಷ್ಟೊತ್ತಾಯ್ತು ನಮಗೆ. ನಾವು ಅಲ್ಲಿ ಬಿಟ್ಟಿದ್ದೆ 10 ಗಂಟೆ ಆಗೋಗಿತ್ತು. ಇಲ್ಲಿ ಬರೋಷ್ಟರಲ್ಲಿ ಅಷ್ಟು ಲೇಟ್ ಆಯಿತು. ಊಟ ಗೀಟ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಬಂದಿದ್ದೆ, ಬರ್ತೀನಿ ಇಲ್ಲಿ ಅಂದ್ಬಿಟ್ಟು ಅವ್ನು ಆ ಕಡೆ ಹೋಗ್ದ, ಇವರು ಏಕಾಏಕಿ ಕಾರ್ ಬಂದ್ಬಿಟ್ಟು. ಯಾರು ಏನಂತ ಗೊತ್ತಾ ಹೊಡೆದಿರೋ ನಿಮಗೆ? ಸರ್, ಆ ಕತ್ಲಲ್ಲೇ ಅವ್ರು ಹಾಕಿದ ಒಂದು ಏಟ್ಗೆ ಕಣ್ಣೆಲ್ಲ ಮಂಜಾಗೋಗಿದೆ ನನಗೆ. ಅದರಲ್ಲಿ ಫಸ್ಟ್ ಈ ಕಣ್ಣು ಬೇರೆ ಪ್ರಾಬ್ಲಮ್ ಇದೆ ನನಗೆ. ಆ ಕತ್ಲಲ್ಲಿ ಸರಿಯಾಗಿ ಬುಕ್ಗಳು ಅಷ್ಟೊಂದು ಪರಿಚಯ ಇಲ್ಲ. ಬಟ್ ಬೆಳಗ್ಗೆ ಇಲ್ಲಿ ನೋಡಿದ್ದು ಒಂದು ಮುಖ ಮಾತ್ರ ಪರಿಚಯ ಇದೆ. ಅವರೇ ಬಂದಿದ್ರು ಇಲ್ಲಿ ಮಾತಾಡ್ಸಕ್ಕೆ ನಿಮ್ಮನ್ನ? ಇಲ್ಲ, ನೈಟ್ ಅವ್ರು ಇಲ್ಲೇ ಇದ್ರು. ಇಲ್ಲೇ ಇದ್ಬಿಟ್ಟು ಕಾಫಿ ಟೀ ಎಲ್ಲ ತಗೊಂಬಂದು ಕೊಟ್ಟರು. ಬೆಳಗ್ಗೆ ತನಕ ಇದ್ರು. ಬೆಳಿಗ್ಗೆ ಪೊಲೀಸರು ಅವ್ರು ಬಂದ್ಮೇಲೆ ಅವ್ರ ಹತ್ರ ಮಾತಾಡ್ಬಿಟ್ಟು ಹೊರಟರು. ನಿಮ್ಮ ಹೆಸರು? ಅಮರೇಶ್ ಬಿ ಸರ್. ಕೇರ್ ಬಂದು ಸಿಂಗಿನಪೇಟೆ ನಂದು ಇರೋದವರು. ಆಮೇಲೆ ಅವರು ಏನೋ ಕೆಲಸ ಇದೆ ಬಾ ಅಂತ ಕರೆದ್ರು. ಅಲ್ಲಿಗೆ ಚಂಚಂದ್ ಕರೆದ್ರು, ಕೆಲಸ ಇದೆ ಬಾ ಕರೋಣ ಬಂದ್ರು. ಏನಪ್ಪ ಇಷ್ಟೊತ್ತ ಕೆಲಸ ಅಂದ್ರೆ, ಬಾ ಕೆಲಸ ಇದೆ, ಬೆಳಗ್ಗೆ ನಾವು ಟೈಸ್ ಕೆಲ್ಸಕ್ಕೆ ಹೋಗ್ಬೇಕು, ಮೇಸರು ಬೈತಾರೆ, ಪರವಾಗಿಲ್ಲ ಕೆಲಸ ಇದೆ ಬಂದ್ಬಿಡು, 4 ಅವರ್ ಇರೋದು ಬಾ ಅಂತ ಕರೆದ್ರು. ನಾ ಕರೆದಾಗ ನಮ್ಮ ಫ್ರೆಂಡ್ ಒಬ್ಬ ಅಂಬಿ ಬಂದ್ರು ಜೊತೆಲಿ. 3 ಜನ ಹೋದ್ರು ಗಾಡಿಯಲ್ಲಿ. ಆಮೇಲೆ ಅಲ್ಲಿ ಊಟ ಕೊಡ್ಸಿ, ಎಣ್ಣೆ ಕೊಡಿಸ್ಬಿಟ್ಟು ಈ ಜಾಗದಲ್ಲಿ ಇರೋ ಗಾಡಿ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಅಷ್ಟೇ. ಕಾರ್ ಯಾವ್ದೋ ಬಂತು. ಕಾರ್ ಬರೋಷ್ಟಕ್ಕೆ ಅಲ್ಲಿ ಕುತ್ಕೊಂಡಿದ್ರಿ. ನೀ ಇಷ್ಟೊತ್ತೇನು ನಿಮ್ಗೇನು ಕೆಲಸ, ನಾವು ಯಾರೋ ಕರ್ಕೊಂಬಂದು ಇಲ್ಲಿ ಕುತ್ಕೊ ಅಂತ ಹೇಳಿ ನಾವು ಅಲ್ಲಿ ಕುತ್ಕೊಂಡಿದ್ರಿ. ಅಷ್ಟೇ ಬರೋಷ್ಟಕ್ಕೆ ದೊಣ್ಣೆ ತಗೊಂಡು ತಲೆಗೆಲ್ಲ ಚೆನ್ನಾಗಿ, ತಲೆಗೆ ಕೈ ಕಾಲಿಗೆಲ್ಲ ಚೆನ್ನಾಗಿ ಹೊಡೆದ್ಬಿಟ್ರು ನಮಗೆ. ಇಲ್ಲಿ ಯಾವ ಕಂಪ್ನಿ ಕೆಲಸ ಮಾಡ್ತಾರೆ ನೀವು? ಮಸ್ತೇನಲ್ಲಿಲ್ಲ ಯಾರು? ಇಲ್ಲ, ನಾವು ಯಾರು ಕರ್ಕೊಂಬಂದವ್ರು ಅಷ್ಟೇ. ಕೆಲಸ ಇದೆ ಅಂತ ಕರ್ಕೊಂಬಂದಿರೋದು. ಯಾರು ಕರ್ಕೊಂಬಂದಿದ್ದು? ಸರಣ ಅಂತ. ಯಾವ ಅವ್ರದ್ದು? ಅವನು ಆ ಕಡೆ ಕ್ರಾಸ್ ಕಡೆ ಯಾವುದೋ ಅಲ್ಲಿ ಸಿಕ್ಕಿದ್ದ, ಅವನು ಭಾರತ ಸಿಕ್ಕಿದ್ದ ಹುಡುಗ. ಅವನ ಹುಡುಗ ಕೆಲಸ ಕೊಡ್ತೀನಿ ಕರ್ಕೊಂಬಂದಿದ್ದು. ಎಷ್ಟು ಜನ ಹೊಡೆದ್ರು, ಏನೇನ್ ಮಾಡಿದ್ರು ಅಲ್ಲಿ? 4 ಜನ ಇದ್ರು. ನನಗೆ ಒಬ್ಬರೇ ಹೊಡೆದಿರೋದು. ತಲೆಗೆ ಕೈ ಕಾಲೆಲ್ಲ ಹೊಡೆದ್ರು. ಇಷ್ಟೊತ್ತಲ್ಲಿ ನಿಮ್ಗೇನು ಕೆಲಸ ಇಲ್ಲ, ನನಗೆ ಯಾರು ಕರ್ಕೊಂಬಂದಿಲ್ಲಿ ಕುತ್ಕೊಂಡು ನಾವು ಬಂದಿರೋದು ಅಷ್ಟೇ, ನಮ್ಗೇನು ಗೊತ್ತಿಲ್ಲ ಸರ್ ನಮ್ಗೆ ಅಂತ ಹೇಳಿದೆ. ಅಷ್ಟೇ ಹೇಳಿದ್ರೆ ಅಷ್ಟೇ ತಲೆಗೆ ಕೈ ಕಾಲೆಲ್ಲ ಹೊಡೆದ್ಬಿಟ್ರು ಚೆನ್ನಾಗಿ. ಕೆಲಸ ಅಂದ್ಬಿಟ್ಟು ನಂಬಿಕೆಯಿಂದ ಬಂದಿದೆ ಅಷ್ಟೇ. ಅಷ್ಟೇ ಅವನೇ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ನಿಮ್ ಕರ್ಕೊಂಬಂದ ಎಸ್ಕೇಪ್ ಆಗ್ಬಿಟ್ಟು